ತತ್ತೇ ವಯಂ ಲೋಕಶುಶ್ರೂಷಯಾದ್ಯ ತ್ವಯಾ ವಿಸೃಷ್ಟಾಸ್ತ್ರಿಭಿರಾತ್ಮಭಿರಿಯೇ ಸರ್ವೇ ವಿಯುಕ್ತಾಃ ಸ್ವವಿಹಾರತಂತ್ರಂ ನ ಶಕ್ನುಮಸ್ತತ್ ಪ್ರತಿಕರ್ತವೇತೆ. ಗೀರ್ವಾಣಾಃ ಭಗವಂತಂ ಪರಂ ಬ್ರಹ್ಮ ನಾರಾಯಣಂ ಇವಂ ಪ್ರಾರ್ಥಯಾಮಾಸು. ವಯಮಪಿ ಇದಾನೀಂ ಲೋಕಂ ಶುಶ್ರೂಷವಃ ಪರಂತು ವಿಯುಕ್ತಾಃ ಭಗವತಃ ತವ ವಿಹಾರ ಮಂದಿರಂ ಏತದ್ ಬ್ರಹ್ಮಾಂಡಂ ನಿರ್ಮಾತುಂ ನ ಪ್ರಭವಾಮಃ. ಸರ್ವೇಷಾಂ ಅಸ್ಮಾಕಂ ಸೃಷ್ಟಿಶ್ಚ ತ್ರಿಭಿಃ ಆತ್ಮಭಿಃ ಚಿತ್ತಪ್ರಕೃತ್ಯ ಜೀವಾಭಿಮಾನಿನಃ ಬ್ರಹ್ಮಣಃ ರೂಪೇಣ ಏಕೇನ ತಸ್ಯೈವ ಚ ಅಪರೇಣ ರೂಪೇಣ ಕಾಲಾಭಿಮಾನಿನಃ ಇತಿ ರೂಪತ್ರಯೇಣ ಸರ್ವೇಷಾಂ ಅಸ್ಮಾಕಂ ಸೃಷ್ಟಿಸ್ತು ಸಮಜನಿ. ಪರಂತು ಸರ್ವೇಷಾಂ ಅಸ್ಮಾಕಂ ಸೃಷ್ಟೇಃ ಪ್ರಯೋಜನಂ ಬ್ರಹ್ಮಾಂಡ ನಿರ್ಮಾಣಂ. ಯಸ್ಮಿನ್ ಬ್ರಹ್ಮಾಂಡೇ ನಿರ್ಮಿತೆ ತ್ವಂ ತಸ್ಮಿನ್ ವಿಹರಸಿ ತತ್ತು ವಯಂ ನ ಕರ್ತುಂ ಪ್ರಭವಾಮಃ. ಅತಃ ತ್ವಮೇವ ಅನುಗ್ರಹಾಣ ಇತಿ ಪ್ರಾರ್ಥಯಾಮಾಸು. ದೇವತೆಗಳು ಭಗವಂತನನ್ನ ಪ್ರಾರ್ಥಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ. ತತ್ತೇ ವಯಂ ಲೋಕ ಶುಶ್ರೂಷಯಾದ್ಯ ಅಂತ ಈ ಶ್ಲೋಕದಲ್ಲಿ. ನೀನು ನಮಗೆ ಎಲ್ಲವನ್ನೂ ಕೂಡ ಕೊಡುವಂಥವನು. ಬ್ರಹ್ಮಾಂಡವನ್ನ ಸೃಷ್ಟಿ ನೀನೇ ಮಾಡ್ತಿ. ಅದಕ್ಕಾಗಿ ನಮ್ಮ ಸಹಯೋಗವೂ ಬೇಕು, ನಮ್ಮ ಸೇವೆಯೂ ನಿಮಗೆ ಬೇಕಾಗಿದೆ. ನಮ್ಮನ್ನೆಲ್ಲರನ್ನೂ ನೀನು 3 ರೂಪಗಳಿಂದ ಸೃಷ್ಟಿಸಿದ್ದಿ. ನಿನ್ನ ಮಾಯೆಯಾದ ಚಿತ್ಪ್ರಕೃತಿಯ ರೂಪ ಒಂದು, ಚತುರ್ಮುಖ ಬ್ರಹ್ಮನ 2 ರೂಪಗಳು, ಕಾಲಾಭಿಮಾನಿ ರೂಪ ಒಂದು, ಜೀವಾಭಿಮಾನಿ ರೂಪ ಒಂದು. ಹೀಗೆ ನಮ್ಮ ಸೃಷ್ಟಿಯಾಗಿದೆ. ಆದರೆ ನಾವೀಗ ಎಲ್ಲರೂ ಪರಸ್ಪರ ವಿಯುಕ್ತರಾಗಿ ಬಿಟ್ಟಿರೋದರಿಂದ ಜಗತ್ತನ್ನು ಹೇಗೆ ಸೃಷ್ಟಿಸಬೇಕು ಅನ್ನುವ ಜ್ಞಾನ ಶಕ್ತಿ ನಮಗಿಲ್ಲದಂತಾಗಿದೆ. ನಾವೀಗ ಮತ್ತೆ ಸಾಮರ್ಥ್ಯವನ್ನು ಪಡೆಯಬೇಕಾಗಿದೆ, ಒಗ್ಗೂಡಬೇಕಾಗಿದೆ. ನಾವು ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದೀವಿ ಅಂದರೆ ಆ ಬ್ರಹ್ಮಾಂಡದೊಳಗೆ ಕುಳಿತು ನೀನು ವಿಹಾರ ಮಾಡ್ತಿ. ನಿನ್ನ ವಿಹಾರ ತಾಣವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿನಗೊಂದು ಸಣ್ಣ ಸೇವೆಯನ್ನ ನಾವೆಲ್ಲ ಸಲ್ಲಿಸಿದಂತಾಗ್ತದೆ. ಇದು ಅವರು ಮಾಡುವ ಪ್ರಾರ್ಥನೆ. ಸ್ವವಿಹಾರ ತಂತ್ರಂ ನ ಶಕ್ನುಮಃ ತತ್ ಪ್ರತಿಕರ್ತವೇತೆ ಅನ್ನುವಲ್ಲಿ ಪರಮಾತ್ಮನ ಸ್ವ ಅಂದ್ರೆ ಪರಮಾತ್ಮ, ಅವನ ವಿಹಾರ, ಅವನ ಲೀಲೆಗೆ ತಾಣವಾದದ್ದು ಈ ಬ್ರಹ್ಮಾಂಡ ಅಂತ. ಆದರೆ ಅದು ಕೆಲವು ಅನುವಾದಗಳಲ್ಲಿ ತಪ್ಪಿ ಹೋಗಿದೆ. ಅದನ್ನ ಓದುವವರು ಗಮನಿಸಬೇಕು. ಇಲ್ಲಿ ತ್ವಯಾ ವಿಸೃಷ್ಟಾಃ ತ್ರಿಭಿರಾತ್ಮಭಿರಿಯೇ, ನಮ್ಮೆಲ್ಲರ ಸೃಷ್ಟಿ 3 ಆತ್ಮಗಳಿಂದ ಆಗಿದೆ ಅಂತ ಬಂದಿದೆ. ಅದನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ತ್ರಿಭಿಹಿ ಆತ್ಮಭಿಹಿ ಸತ್ವ ರಸಸ್ಸು ತಮಸ್ಸು ಇವುಗಳ ಸ್ವಭಾವದಿಂದ ಅಂತ ಮಾಡ್ತಾರೆ. ಶ್ರೀಧರರು ಹಾಗೆ ಮಾಡಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲಿಯೂ ಹೆಚ್ಚಿನ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಹೀಗೆ ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದ ವ್ಯಾಖ್ಯಾನಗಳಲ್ಲೆಲ್ಲ ಅದೇ ಕಾಣಿಸ್ತದೆ. ಆದ್ರಿಂದ ನಮಗೆ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ.
ಅಲ್ಲಿ ರಾಧಾಕೃಷ್ಣರು ಒಂದು ಬರೀತಾರೆ, ನಾವು ತ್ರಿಗುಣದಿಂದ ನಿರ್ಮಿತರಾದವರು. ಹೀಗೆ ತ್ರಿಗುಣಗಳು, 3 ಗುಣಗಳು ಪರಸ್ಪರ ವಿರುದ್ಧ ಸ್ವಭಾವವನ್ನು ಹೊಂದಿರುವಂಥವು. ಆದ್ದರಿಂದ ನಮಗೆ ಒಟ್ಟು ಸೇರುವುದಾಗಿಲ್ಲ. ಪರಸ್ಪರಂ ಅಮಿಲಿತಾಹ ಸರ್ವೇ ವಯಂ ಸ್ವವ್ಯವಹಾರ ತಂತ್ರಂ ತತ್ಕ್ರೀಡೋಪಕರಣಂ ಬ್ರಹ್ಮಾಂಡಂ ತೇ ತುಭ್ಯಂ ಪ್ರತಿಹರ್ತವೆ ಸಮರ್ಪಯಿತು ನ ಶಕ್ತಮಃ. ಸತ್ವರಜಸ್ತಮೋ ಗುಣಗಳಿಂದ ಅಲ್ವಾ ನಮ್ಮ ಶರೀರ ಸೃಷ್ಟಾಗಿದ್ದು, ಅದು ಅನೇಕ ವಿರುದ್ಧ ಗುಣಗಳನ್ನು ಒಳಗೊಂಡದ್ದು. ಆದ್ದರಿಂದ ನಮಗೆ ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿನಗೆ ಸಮರ್ಪಿಸುವುದಾಗ್ತಿಲ್ಲ. ನಾವು ಒಗ್ಗೂಡಬೇಕು ಅಂತಿದ್ರೆ ಅದಕ್ಕೆ ನಿನ್ನ ಅನುಗ್ರಹವೇ ಬೇಕು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ತ್ರಿಗುಣಗಳು ಅನ್ನೋ ಅರ್ಥವನ್ನು ನಾವು ಇಟ್ಕೊಂಡು ಅವ್ರು ಮಾಡಿದ ವ್ಯಾಖ್ಯಾನ ಆ ದೃಷ್ಟಿಯಿಂದ ಸರಿ ಇದೆ. ಆದರೆ ಈ ಎಲ್ಲ ದೇವತೆಗಳ ಶರೀರ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ್ದು ಅಂತನ್ನೋದು ಸತ್ಯವಾದ ಸಂಗತಿಯೇ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ ಅಂತ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ಹುಲು ಮಾನವನವರೆಗೆ ಪ್ರತಿಯೊಬ್ಬರ ಜೀವವು, ಪ್ರತಿಯೊಬ್ಬರ ದೇಹವೂ ಕೂಡ ಈ ಸಂಸಾರದಲ್ಲಿದ್ದಾಗ 3 ಗುಣಗಳ ಪ್ರಭಾವಕ್ಕೊಳಪಟ್ಟದ್ದೇ, 3 ಗುಣಗಳಿಂದ ನಿರ್ಮಿತವಾದದ್ದೇ. ದೇವತೆ ಇರಲಿ, ಋಷಿ ಇರಲಿ, ಪಿತೃ ಇರಲಿ, ಚಕ್ರವರ್ತಿ ಇರಲಿ, ಮನುಷ್ಯ ಇರಲಿ, ನಿತ್ಯ ಸಂಸಾರಿಗಳಿರಲಿ ಅಥವಾ ತಮೋಯೋಗ್ಯರಿರಲಿ, ಪ್ರತಿಯೊಬ್ಬರ ದೇಹವೂ ಹಾಗೆ ಪಾಂಚಭೌತಿಕವೇ. ಆದ್ದರಿಂದ ಸತ್ವರಜಸ್ತಮೋ ಗುಣಗಳಿಂದ ಇದು ನಿರ್ಮಿತವಾದದ್ದು. ಪರಸ್ಪರ ವಿರುದ್ಧವಾದ ಗುಣಗಳು, ಸತ್ವ ಅನ್ನೋದು ಜ್ಞಾನಕ್ಕೆ ಕಾರಣ, ರಜೋಗುಣ ಅನ್ನೋದು ಕ್ರಿಯೆಗೆ ಕಾರಣ, ತಮೋಗುಣ ಅನ್ನೋದು ಆಲಸ್ಯಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಪರಸ್ಪರ ವಿರುದ್ಧ ಗುಣಗಳಿರೋದ್ರಿಂದ ನಮಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬಲ್ಲೆವು. ಆದರೆ ಸೃಷ್ಟಿ ಬ್ರಹ್ಮಾಂಡ ನಿರ್ಮಾಣದಂತಹ ಮಹಾಕಾರ್ಯವನ್ನು ನಾವು ಮಾಡಲಿಕ್ಕೆ ನಮಗಾಗ್ತಿಲ್ಲ. ನಮ್ಮಲ್ಲಿರುವ 3 ಗುಣಗಳು, ಪರಸ್ಪರ ವಿರುದ್ಧವಾದ ಗುಣಗಳು ನಮ್ಮನ್ನ ಆ ಕ್ರಿಯೆಗೆ ಪೂರ್ಣವಾಗಿ ತೊಡಗಿಸ್ತಾ ಇಲ್ಲ ಅಂತ ಅವರ ಸಂಕಟ. ಅದು ವಿಷಯ ಸರಿ, ಆದರೆ ಅಲ್ಲಿ ನಾವು ತಿಳಿಬೇಕಾದಂತಹ ಮತ್ತೊಂದು ಸಂಗತಿ ಇದೆ. ದೇವತೆಗಳ ಶರೀರವು, ಮನುಷ್ಯರ ಶರೀರವು, ಎಲ್ಲರ ಶರೀರವೂ ಕೂಡ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ್ದೇ. ಆದರೂ ದೇವತೆಗಳ ಶರೀರದಲ್ಲಿ ರಜೋಗುಣ ಮತ್ತು ತಮೋಗುಣಗಳ ಹಿಡಿತಕ್ಕಿಂತ ಸತ್ವಗುಣ ಅನ್ನೋದು ಪ್ರಕೃತಿಯ ಗುಣವೇ. ಆದರೆ ಸತ್ವಗುಣದ ಪ್ರಭಾವ ಹೆಚ್ಚು ಅವರ ದೇಹದಲ್ಲಿ. ಹೀಗಾದರೂ ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಭಗವಂತನೇ ಅವರಲ್ಲಿ ಅದನ್ನು ತುಂಬಬೇಕು. ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ್ದು ನಮ್ಮ ದೇಹ ಅಂತ ಅರ್ಥ ಮಾಡಿದ್ದು ತಪ್ಪೇನಲ್ಲ. ನಮ್ಮವರು ಕೆಲವರು ವ್ಯಾಖ್ಯಾನ ಮಾಡಿದ್ದು ಈ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ್ದು ಈ ದೇವತೆಗಳ ಶರೀರ ಅದು ತಪ್ಪು ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮವರು. ಆದರೆ ತಪ್ಪೇನಲ್ಲ. ಆದರೆ ಅದಕ್ಕಿಂತ ಉತ್ತಮವಾದ ಅರ್ಥವನ್ನು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಅದಕ್ಕೆ ನಾನು ಹೇಳಿದೆ, ಶ್ರೀಹಿ ದೇವಬಂಧಿಕಾಂದ್ರೀಣಾಂ ಭೂರ್ದೈತ್ಯಾನಾಂ ತಥಾಪರ ಅಂತ ಗೀತಾ ಭಾಷ್ಯದಲ್ಲಿ ಬಂದಿರುವಂತೆ, ದೇವತೆಗಳ ಶರೀರ ಶ್ರೀದೇವಿಯಿಂದ ಅಭಿಮನ್ಯಮಾನವಾದ ಸತ್ವಗುಣಕ್ಕೆ ಹೆಚ್ಚು ಅಧೀನ ಆಗಿದೆ. ಭೂದೇವಿಯಿಂದ ಅಭಿಮನ್ಯಮಾನವಾದ ರಜೋಗುಣಕ್ಕೆ ಮನುಷ್ಯರ ದೇಹ ಹೆಚ್ಚು ಅಧೀನ ಆಗಿದೆ. ಮತ್ತೆ ದುರ್ಗಾದೇವಿಯಿಂದ ಅಭಿಮನ್ಯಮಾನವಾದ ತಮೋಗುಣಕ್ಕೆ ತಾಮಸರ ದೇಹ ಹೆಚ್ಚು ಅಭಿಮನ್ಯಮಾನವಾಗಿದೆ. ಹಾಗೆ ಅಂತ ಹೇಳಿ ತಾಮಸರಲ್ಲಿ ಸತ್ವಗುಣ ರಜೋಗುಣ ಇರೋದಿಲ್ಲ ಅಂತಲ್ಲ, ರಾಜಸರಲ್ಲಿ ತಮೋಗುಣ ಸತ್ವಗುಣ ಇರೋದಿಲ್ಲ ಅಂತಲ್ಲ, ಸಾತ್ವಿಕರಲ್ಲೂ ತಮೋಗುಣ ರಜೋಗುಣ ಇರೋದಿಲ್ಲ ಅಂತಲ್ಲ, ಕಡಿಮೆ ಇರ್ತದೆ. ಸತ್ವದ ಗುಣದ ಪ್ರಭಾವವೇ ಅವರಲ್ಲಿ ಹೆಚ್ಚಿರ್ತದೆ. ಆದರೂ ಅವ್ರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಭಗವಂತನೇ ಅವರಿಗೆ ಅನುಗ್ರಹ ಮಾಡಬೇಕಾಗಿದೆ. ಇದು ಮುಖ್ಯವಾದ ಅರ್ಥ. ಆದ್ರಿಂದ ತ್ರಿಭಿಹಿ ಆತ್ಮಭಿಹಿ ಅನ್ನೋದಕ್ಕೆ ಆಚಾರ್ಯರು ಬರೇ ಸತ್ವರಜಸ್ತಮ ಗುಣಗಳು ಅಂತಿಷ್ಟೇ ಅರ್ಥ ಮಾಡಬೇಡಿ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಇನ್ನೂ ಹೆಚ್ಚಿನ ಅರ್ಥವನ್ನು ಹೇಳಿ, ಕಾಲ ಮಾಯಾಂಶೈಹಿ ಅಂತ ಅರ್ಥ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಮಾಯಾ ಅಂದ್ರೆ ಚೇತನ ಪ್ರಕೃತಿ, ಲಕ್ಷ್ಮೀದೇವಿ, ಅವಳ ಅನುಗ್ರಹ ಬೇಕು. ಕಾಲಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನ ರೂಪ ಬೇಕು. ಅಂಶ ಅಂದ್ರೆ ಅವನೇ ಜೀವಾಭಿಮಾನಿಯಾದ ಅದೇ ಚತುರ್ಮುಖ ಬ್ರಹ್ಮನ ಮತ್ತೊಂದು ರೂಪ. ಹೀಗೆ ಚತುರ್ಮುಖ ಬ್ರಹ್ಮನ 2 ರೂಪಗಳು, ಲಕ್ಷ್ಮೀದೇವಿ 1 ರೂಪ. ಇವುಗಳ ಅನುಗ್ರಹದಿಂದ ಹುಟ್ಟಿದ್ದು ಈ ಎಲ್ಲರ ದೇವತೆಗಳ ಶರೀರಗಳು ಅಂತ ಹೀಗೆ
ಸ್ವಲ್ಪ ಉತ್ತಮವಾದ ಅರ್ಥ ಇದು. ಹಿಂದೆ 16ನೇ ಶ್ಲೋಕದಲ್ಲಿ ಬಂದಿದೆ, ಕಾಲ ಮಾಯಾಂಶ ಲಿಂಗಿನ ಅಂತ ಬಂದಿದೆ. ಕೇವಲ ಸತ್ವರಜಸ್ತಮ ಗುಣಗಳು ಅನ್ನೋ ಅರ್ಥ ನಮಗೂ ಎಲ್ಲರಿಗೂ ಹೊಳೆದೇ ಬಿಡ್ತದೆ, ಅದರಿಂದ ಹುಟ್ಟಿದ್ದು ದೇವತೆಗಳ ಶರೀರ ಅಂತ. ಆದರೆ ನಮ್ಮ ರಾಜಸರಾದ ನಮ್ಮ ತಾಮಸರಾದ ದೈತ್ಯರ ಶರೀರದಲ್ಲಿ ಎಷ್ಟು ಸತ್ವರಜಸ್ತಮ ಗುಣಗಳು ಇರ್ತಾವೋ ಅಷ್ಟು ದೇವತೆಗಳಲ್ಲಿ ಇರೋದಿಲ್ಲ. ಹಾಗಾದ್ರೂ ಸತ್ವಗುಣವೇ ಅವರಲ್ಲಿ ಪ್ರಧಾನವೇ ಆದ್ರೂ ಅವರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಭಗವಂತ ಅವರಿಗೆ ಇನ್ನೂ ಶಕ್ತಿಯನ್ನು ತುಂಬಬೇಕಾಗಿದೆ. ಅದಕ್ಕಾಗಿ ಭಗವಂತನನ್ನು ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ಅವರು ಭಕ್ತರು ಹೌದು, ಆದರೆ ತಾಮಸ ಮಧ್ಯಮರು ಅಂತ ಹೀಗೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಮಾಡಿದ ವ್ಯಾಖ್ಯಾನ ಹೀಗೆ ಅದನ್ನು ಗಮನಿಸಬೇಕು. ನಾನು ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿದ್ದೇನೆ ಅಷ್ಟೇ. ಸಾತ್ವಿಕರೇ ಆದರೂ ಭಗವಂತನ ಪ್ರವೇಶ ಇಲ್ಲದೆ ಹೋದ್ರೆ ಭಗವಂತನ ಆದೇಶವನ್ನು ನಡೆಸಲಿಕ್ಕಾಗೋದಿಲ್ಲ. ಸತ್ವರಜಸ್ತಮ ಗುಣಗಳಿಂದ 3 ಗುಣಗಳಿಂದ ಹುಟ್ಟಿದ್ದು ಹೌದು ಇವರು ಶರೀರ, ಅದರಲ್ಲಿ ಸತ್ವ ಪ್ರಧಾನ ಅನ್ನೋದು ಹೌದು. ಆದರೆ ಲಕ್ಷ್ಮೀದೇವಿಯಿಂದ ಹುಟ್ಟಿತು, ಚತುರ್ಮುಖ ಬ್ರಹ್ಮನ 2 ರೂಪಗಳಿಂದ ಇದು ಹುಟ್ಟಿತು. ಇನ್ನ ಪರಮಪುರುಷನಾದಂತಹ ಒಬ್ಬ ಭಗವಂತನ ಅನುಗ್ರಹವನ್ನು ಬೇಕಾಗಿದೆ. ಅದೊಂದು ಉಳಿದಿದ್ದರಿಂದ ಅವರಿಗೆ ಈ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಅದರಿಂದ ಹಿಂದೆ ಬಂದಿರುವಂತಹ ಕಾಲ, ಮಾಯಾ, ಅಂಶ, ಲಿಂಗ ಅನ್ನೋ ಅರ್ಥಗಳನ್ನೇ ಇಲ್ಲೂ ಕೂಡ ತಿಳ್ಕೊಳ್ಬೇಕು. ಅದು ಹಿಂದೆ 16ನೇ ಶ್ಲೋಕದಲ್ಲಿ ಬಂದಿದೆ. ಈ ಸಮಸ್ತ ಪ್ರಪಂಚವೇ ಭಗವಂತನ ಲೀಲಾ ಭೂಮಿ. ಅದನ್ನು ಬ್ರಹ್ಮಾಂಡವು ಭಗವಂತನ ಲೀಲಾ ಭೂಮಿ. ವಿಷ್ಣುವಿಗೆ 3 ರೂಪಗಳಿವೆ ಅಂತೆ. ವಿಷ್ಣುವಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಹು. ಪ್ರಥಮಂ ತು ಮಹತ್ ಸೃಷ್ಟು, ದ್ವಿತೀಯಂ ತು ಅಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೆ ಏವಂ ಜ್ಞಾತ್ವಾ ವಿಮುಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. 3 ರೂಪಗಳವನಿಗೆ. ಪುರುಷ ಅನ್ನುವ ಹೆಸರಿನವೇ 3 ರೂಪಗಳು. ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ರೂಪ ಒಂದು, ಮತ್ತೆ ಎರಡನೇದ್ದು ಪುರುಷ ರೂಪ ಬ್ರಹ್ಮಾಂಡದೊಳಗಿರುವಂಥದ್ದು, ಮತ್ತೆ ಇನ್ನೊಂದು ಎಲ್ಲ ಜೀವಿಗಳ ಒಳಗಿರುವಂಥದ್ದು. ಹೀಗೆ ಜೀವಿಗಳ ಒಳಗಿರುವಂಥದ್ದೊಂದು, ಬ್ರಹ್ಮಾಂಡದೊಳಗಿರುವಂಥದ್ದೊಂದು, ಮಹತ್ತತ್ವವನ್ನು ಸೃಷ್ಟಿಸಿದ್ದೊಂದು. ಒಟ್ಟು 3 ಪುರುಷ ರೂಪಗಳು. ಅವುಗಳನ್ನು ತಿಳಿದ್ರೆ ಮುಕ್ತನಾಗ್ತಾನೆ ಅಂತ ಹೀಗೆ ಮುಂದೆ ಬರುವ ಭಾಗವತ ಶ್ಲೋಕವನ್ನು ಈಗ ನೆನಪು ಮಾಡ್ಕೊಂಡಿದ್ದೇನೆ. ಅವನು ಈ ಬ್ರಹ್ಮಾಂಡದಲ್ಲಿ ಪುರುಷ ಎಂಬ ಹೆಸರಿನಿಂದ ವಿಹರಿಸ್ತಾ ಇದ್ದಾನೆ. ನಮ್ಮ ಶರೀರದಲ್ಲಿ ಪುರ ಅನಿಸ್ಕೊಂಡಿರುವ ನಮ್ಮ ಶರೀರದಲ್ಲಿ ಅವನೇ ಇದ್ದು ಪುರುಷ ಅನಿಸ್ಕೊಂಡಿದ್ದಾನೆ. ಬ್ರಹ್ಮಾಂಡದಲ್ಲೂ ಅವನೇ ಪುರುಷನಾಗಿದ್ದಾನೆ. ಮತ್ತೆ ಮಹತ್ತತ್ವವನ್ನು ಸೃಷ್ಟಿ ಮಾಡಿದವನು ಅವನೇ ಆಗಿದ್ದಾನೆ. ಹೀಗೆ ಅವನ ವಿಹಾರಕ್ಕೆ ತಾಣವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕಾದ ಹೊಣೆ ಈಗ ದೇವತೆಗಳ ಹೆಗಲ ಮೇಲಿದೆ. ಅದಕ್ಕಾಗಿ ನಮಗೆ ಸಾಮರ್ಥ್ಯ ಕೊಡು ಅಂತ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಅವರು ಹೇಳಿರುವಂತಹ ವಿಶೇಷ ಅಂಶಗಳೇನೂ ಇಲ್ಲ. ಚತುರ್ಮುಖ ಬ್ರಹ್ಮನ 2 ರೂಪಗಳು, ಲಕ್ಷ್ಮೀದೇವಿಯ 1 ರೂಪದಿಂದ ಸೃಷ್ಟವಾಗಿದೆ ಈ ದೇಹ. ಇಷ್ಟ ಅರ್ಥವನ್ನ ತಾತ್ಪರ್ಯದಲ್ಲಿ ನಾವು ಹೇಳಿದ್ದಾರೆ. ಅದರೊಂದಿಗೆ ಈ ಒಂದು ಶ್ಲೋಕದ ವಿವರ ನಾವಿವತ್ತು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.